ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಈ ಕ್ಲಾಸ್ನಲ್ಲೂ ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ನಾನು ಕನ್ನಡ ಸೆಂಟೆನ್ಸ್ ತೋರಿಸ್ತೀನಿ, ಟ್ರೈ ಮಾಡಿ, ಆಮೇಲೆ ನಾನು ನಿಮ್ಗೆ ಆನ್ಸರ್ ತೋರಿಸ್ತೀನಿ. ಸೊ ಫಸ್ಟ್ ಕ್ವಶನ್ಸ್ನ ಟ್ರೈ ಮಾಡಿ. ವಾಟ್ ಶುಡ್ ವಿ ಹ್ಯಾವ್ ಡನ್? ವೆನ್ ಶುಡ್ ಐ ಹ್ಯಾವ್ ಡನ್ ಇಟ್? Should I have invited Radha? Should I have asked you first? Should I have sent them home? Should I have not said anything? Or shouldn't I have said anything? Where should we have stopped? Should I have written this that way? Should we have stayed here yesterday? But why should he have reacted like that? Right? ಸೊ ಈಗ ಆಲ್ರೆಡಿ ನಾನು ಎಲ್ಲದರ ಬೇಸಿಕ್ ಸ್ಟ್ರಕ್ಚರ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದು ಜಸ್ಟ್ ಪ್ರಾಕ್ಟೀಸ್ ಕ್ಲಾಸ್. ವಿ ಶುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. He should have kept it locked. We should have told him the truth. I shouldn't have done what I did. They all should have arrived by now. He shouldn't have said such a thing. Someone should have called the police. I should have waited another 3 months. I should have just minded my own business. Ravi shouldn't have given her that money. ರೈಟ್? ಆ್ಯಂಡ್ ನೆಕ್ಸ್ಟ್, ನೀನು ಆ ಫೋನ್ನ ಇಟ್ಕೋಬೇಕಾಗಿತ್ತು. ಅಂದರೆ ಇಲ್ಲಿ ಯಾವುದು ಫಿಸಿಕಲ್ ಆ್ಯಕ್ಷನ್ ಅಲ್ಲ, ಬಟ್ ನೀನು ಇಟ್ಕೋಬೇಕಾಗಿತ್ತು. ಇದನ್ನು ಯಾವ ಥರ ಹೇಳ್ತೀವಿ? ಯು ಶುಡ್ ಹ್ಯಾವ್ ಹ್ಯಾಡ್ ದಟ್ ಫೋನ್. ಯು ಶುಡ್ ಹ್ಯಾವ್ ಮುಂದೆ ಮತ್ತೆ ಹ್ಯಾಡ್ ಬರ್ತಾ ಇದೆ. ಇಲ್ಲಿ ಹ್ಯಾಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಶುಡ್ ಹ್ಯಾವ್ ಡನ್, ಶುಡ್ ಹ್ಯಾವ್ ಗಾನ್, ಶುಡ್ ಹ್ಯಾವ್ ಈಟನ್ ಥರಾನೇ ಶುಡ್ ಹ್ಯಾವ್ ಹ್ಯಾಡ್. ರೈಟ್? ಐ ಹ್ಯಾವ್ ದಟ್ ಫೋನ್, ನನ್ನ ಹತ್ರ ಫೋನ್ ಇದೆ. ಐ ಹ್ಯಾಡ್ ದಟ್ ಫೋನ್ ಅಂದರೆ ನನ್ನ ಹತ್ರ ಫೋನ್ ಇತ್ತು. ನನ್ನ ಹತ್ರ ಫೋನ್ ಇರಬೇಕಾಗಿತ್ತು ಅಥವಾ ಇಟ್ಕೋಬೇಕಾಗಿತ್ತು, ನೀನು ಯಾಕೆ ಕೊಟ್ಬಿಟ್ಟೆ ಅನ್ನೋ ಮೀನಿಂಗ್ನಲ್ಲಿ ಹೇಳಬೇಕಂದ್ರೆ ಯು ಶುಡ್ ಹ್ಯಾವ್ ಹ್ಯಾಡ್ ದಟ್ ಫೋನ್. ರೈಟ್? ಅದೇ ಥರ ನೋಡಿ, ನೀನು ಅಷ್ಟು ಐಸ್ ಕ್ರೀಮ್ ತಿನ್ನಬಾರ್ದಾಗಿತ್ತು. ಸೊ ನಿಮಗೆ ಗೊತ್ತಲ್ಲ, ತಿನ್ನೋದು ಕುಡಿಯೋದು ಇದಕ್ಕೂ ನಾವು ಹ್ಯಾವ್ ಪಾಸ್ಟ್ ಇದ್ದರೆ ಹ್ಯಾಡ್ ಯೂಸ್ ಮಾಡಿ ಹೇಳ್ತೀವಲ್ವ. ಯು ಶುಡಂಟ್ ಹ್ಯಾವ್ ಹ್ಯಾಡ್, ಯು ಶುಡಂಟ್ ಹ್ಯಾವ್ ಹ್ಯಾಡ್ ದ್ಯಾಟ್ ಮಚ್ ಆಫ್ ಐಸ್ ಕ್ರೀಮ್. ಅಷ್ಟೊಂದು ಐಸ್ ಕ್ರೀಮ್ ನೀನು ತಗೋಬಾರ್ದಿತ್ತು, ಅಂದರೆ ಅರ್ಥ ತಿನ್ನಬಾರ್ದಿತ್ತು. ಶುಡಂಟ್ ಹ್ಯಾವ್ ಮುಂದೆ ಹ್ಯಾಡ್. ಇಲ್ಲಿ ಹ್ಯಾಡ್ ಆ್ಯಕ್ಚುಯಲ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ಇಲ್ಲಿ ಅದು ತಿನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ನೆಕ್ಸ್ಟ್, ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕಾಗಿತ್ತು. ಹ್ಯಾವ್ ಬಾತ್ ಅಂತೀವಲ್ವ, ಬಟ್ ಪಾಸ್ಟ್ನಲ್ಲಿ ನಾನು ಅದು ಮಾಡಬೇಕಾಗಿತ್ತಂದರೆ ಐ ಶುಡ್ ಹ್ಯಾವ್ ಹ್ಯಾಡ್ ಬಾತ್ ಬಿಫೋರ್ ಕಮಿಂಗ್ ಹಿಯರ್. ರೈಟ್? ಇದನ್ನೇ ನೆಗೆಟಿವ್ ಮಾಡಿ ಕ್ವಶನ್ ಮಾಡಿ, ಸಿಂಪಲ್ ಅಷ್ಟೇ. ಅದೇ ಥರ ಇದನ್ನು ಟ್ರೈ ಮಾಡಿ. ಇಲ್ಲೂ ಕೂಡ ಹ್ಯಾವ್ ಹ್ಯಾಡ್ ಬರುತ್ತೆ, ಬಟ್ ಶಿ ಶುಡಂಟ್ ಹ್ಯಾವ್ ಹ್ಯಾಡ್ ಚಿಲ್ಡ್ರನ್. ರೈಟ್? ಅಂದರೆ ಅವಳಿಗೆ ಮಕ್ಕಳು ಇರಬಾರ್ದಾಗಿತ್ತು ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್, ಯು ಶುಡ್ ಹ್ಯಾವ್ ಬೀನ್ ರೆಡಿ.
ಹಿ ಶುಡ್ ಹ್ಯಾವ್ ಬೀನ್ ಆನ್ ಆ್ಯಕ್ಟರ್. ನೀವು ಮುಂದೆ ನೌನ್ ಹಾಕ್ತಾ ಇದ್ರೆ ಎ ಆ್ಯನ್ ಯಾವುದಾದ್ರೂ ಒಂದು ಹಾಕಲೇಬೇಕು. ಯು ಶುಡ್ ಹ್ಯಾವ್ ಬೀನ್ ಮೈ ಫ್ರೆಂಡ್. It should have been in English. Ravi should have been at home. You shouldn't have been there. This should have been even better. She should have been back by now. You should have been serious with him. ಸಪೋರ್ಟ್ ಮಾಡೋರು ಆಗಿರಬೇಕಾಗಿತ್ತು ಅಂದರೆ ಸಪೋರ್ಟಿವ್ ಅಂತೀವಿ ಆ ಅಡ್ಜೆಕ್ಟಿವ್ ಇಂದ. ಹಿಸ್ ಪೇರೆಂಟ್ಸ್ ಶುಡ್ ಹ್ಯಾವ್ ಬೀನ್ ಸಪೋರ್ಟಿವ್ ಅಂದರೆ ಸಪೋರ್ಟ್ ಮಾಡೋರು. ಶಿ ಶುಡ್ ಹ್ಯಾವ್ ಬೀನ್ ಹಿಯರ್ 2 hours ago. You shouldn't have been so mean to your father. ಮೀನ್ ಅಂದರೆ ಅರ್ಥ ತುಂಬ ರೂಡಾಗಿ ಕೆಟ್ಟದಾಗಿ ಬಿಹೇವ್ ಮಾಡೋದು, ಅದೊಂದು ಅಡ್ಜೆಕ್ಟಿವ್. ಅದನ್ನು ಈ ಥರನೂ ಯೂಸ್ ಮಾಡಿ ಹೇಳ್ಬೋದು, ರೈಟ್? ಅದಕ್ಕೆ ನಾನು ಕೊಟ್ಟಿದ್ದೀನಿ, ಬರೆದಿಟ್ಕೊಳ್ಳಿ ಎಲ್ಲ ಸೆಂಟೆನ್ಸ್ನ. ಯು ಶುಡಂಟ್ ಹ್ಯಾವ್ ಬಿನ್ ಆ್ಯಂಗ್ರಿ ದಟ್ ಟೈಮ್. I should have been on the first bus this morning, but I overslept. ಈಗ ನೆಕ್ಸ್ಟ್ ನೋಡಿ, ದೇರ್ ಶುಡ್ ಹ್ಯಾವ್ ಬೀನ್ ಅಂದರೆ ನಾವು ಮಾತಾಡುವಾಗ ಪ್ಲೇಸ್ನ ಮೆನ್ಷನ್ ಮಾಡಲ್ಲ, ಹಾಗೆ ಹೇಳ್ಬಿಡ್ತೀವಿ ಇಷ್ಟಿರಬೇಕಾಗಿತ್ತು, ಅಲ್ಲಿ ಇಷ್ಟಿರಬಾರ್ದಾಗಿತ್ತು, ಅದಿರಬೇಕಾಗಿತ್ತು ಅಂತ. ಅಂದರೆ ಒಂದು ಜಾಗದಲ್ಲಿ ಒಂದು ಎಕ್ಸಿಸ್ಟ್ ಆಗಿರಬೇಕಾಗಿತ್ತು ಅಂತ ಮಾತಾಡುವಾಗ ಆ ಥರ ಟೈಮ್ನಲ್ಲಿ ದೇರ್ ಶುಡ್ ಹ್ಯಾವ್ ಬೀನ್ ಬರುತ್ತೆ. ಇಲ್ಲಿ ನೋಡಿ, 30 ಇರಬೇಕಾಗಿತ್ತು, ಬರೀ 26 ಇತ್ತು, ಏನಾದರೂ ಒಂದು. ಓಕೆ, ಸೊ ಅವಾಗ ಎಲ್ಲಿ ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ಸೊ ಇಲ್ಲಿ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಗೊತ್ತಿದೆ ಅದಿಗೆ ಎಲ್ಲಿ ಅಂತ ಕೇಳೋರಿಗೆ. ಸೊ ನಾನು ಏನು ಹೇಳಬೇಕು, ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು, ಇದೇ ಇಲ್ಲ ಇತ್ತು ಇಷ್ಟು ಮಾತ್ರ ಮಾತಾಡಬೇಕಲ್ವ. ಆವಾಗ ಸಬ್ಜೆಕ್ಟ್ ಇಲ್ಲಿ ದೇರ್ ಆಗುತ್ತೆ. ಇಲ್ಲಿ ನೋಡಿ, ದೇರ್ ಶುಡ್ ಹ್ಯಾವ್ ಬಿನ್ 30, 30 ಇರಬೇಕಾಗಿತ್ತು. ಇನ್ಸ್ಟೆಡ್ ದೇರ್ ವರ್ ಓನ್ಲಿ 26, ಆದರೆ 26 ಇತ್ತು. ಇನ್ಸ್ಟೆಡ್ ಅಂದರೆ ಬದಲಾಗಿ. ಸೊ ನೋಡಿದರೆ ನೀವು ದೇರ್ ಈಸ್, ದೇರ್ ಆರ್, ದೇರ್ ವಿಲ್ ಬಿ, ಈ ಥರ ಸೆಂಟೆನ್ಸ್ಗಳ ಮೇಲೆ ನಾನು ಆಲ್ರೆಡಿ ಹಳೆ ಕ್ಲಾಸ್ನಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಅದೆಲ್ಲ ನೀವು ನೋಡಿದರೆ ಈ ಥರ ಸೆಂಟೆನ್ಸ್ಗಳು ನಿಮಗೆ ಈಗ ಕಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ಕ್ಲಾಸ್ಗಳನ್ನ ನೀವು ಸೀರಿಯಲ್ ವೈಸ್ ನೋಡ್ಕೊಂಡು ಬಂದಿರಬೇಕಂತ. ಅಷ್ಟೊಂದು ಹಾಡುಗಳು ಇರಬಾರ್ದಾಗಿತ್ತು ಫಿಲ್ಮಲ್ಲಿ. ಕೇಳಿಸ್ಕೊಳ್ಳೋದು ಗೊತ್ತಿದೆ ಅಲ್ವಾ, ನಾವು ಜಸ್ಟ್ ಇಷ್ಟೇ ಹೇಳಬೇಕು. ಇದು ಈ ಥರ ಹೇಳಿದ್ರೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಅವಾಗ ಹೇಳಿ, ದೇರ್ ಶುಡಂಟ್ ಹ್ಯಾವ್ ಬಿನ್ ಸೋ ಮೆನಿ ಸಾಂಗ್ಸ್ ಅಂದರೆ ನೀವು ಫಿಲ್ಮ್ ನೋಡಿ ಆದಮೇಲೆ, ನೋಡ್ಕೊಂಡು ಬಂದಾದಮೇಲೆ ಅಷ್ಟು ಇರಬಾರ್ದಾಗಿತ್ತು ಅಂತ ಹೇಳ್ತಿದ್ವಲ್ಲ, ಆದ್ದರಿಂದ ಪಾಸ್ಟ್ನ ರೆಫರ್ ಮಾಡಬೇಕು. ದೇರ್ ಶುಡಂಟ್ ಹ್ಯಾವ್ ಬೀನ್. ನನಗೆ ಅನ್ನಿಸ್ತಾ ಇದೆ ಒಬ್ಬ ಸ್ಪಿನ್ನರ್ ಇರಬೇಕಾಗಿತ್ತು ಅಂತ ಎಂದು ಶಮಿ ಹೇಳಿದರು. ಶಮಿ ಅಂದರೆ ಇಂಡಿಯನ್ ಕ್ರಿಕೆಟರ್. ಇದರಲ್ಲಿ ನೀವು ನ್ಯೂಸಲ್ಲಿ ಓದಿರ್ತೀರ. ಸೊ ನಾನು ಇದು ನ್ಯೂಸಿಂದನೇ ತೊಗೊಂಡಿದ್ದೀನಿ. ಈ ಥರ ಬರೆದಿರ್ತಾರೆ, ಅಂದರೆ ಅವ್ರು ಈ ಥರ ಹೇಳಿದರು ಅಂತ. ಐ ಫೀಲ್, ನಂಗೆ ಅನ್ನಿಸ್ತಾ ಇದೆ, ದೇರ್ ಶುಡ್ ಹ್ಯಾವ್ ಬೀನ್ ಅ ಸ್ಪಿನ್ನರ್, ಸ್ಪಿನ್ನರ್ ಇರಬೇಕಾಗಿತ್ತು ಅಂತ. ಆಗ ಮ್ಯಾಚ್ನಲ್ಲಿ, ಮ್ಯಾಚ್ ಆದಮೇಲೆ ಈ ಥರ ಹೇಳ್ತಿದ್ದಾರೆ. ಸೇಸ್ ಶಮಿ. ಹಾಂ, ಈ ಥರ ಸೆಡ್ ಅನ್ನೋ ಬದಲು ಸೇಸ್ ಅಂತಾರೆ, ಯಾಕೆಂದರೆ ಅದು ನ್ಯೂಸ್ ಯಾವಾಗಲೂ ಫ್ರೆಶ್ ಆಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ರೆಸೆಂಟ್ ಸಿಂಪಲ್ನಲ್ಲೇ ತುಂಬ ಸೆಂಟೆನ್ಸ್ಗಳನ್ನ ಇಟ್ಟಿರ್ತಾರೆ. ಆ ನ್ಯೂಸ್ ನಡೆದಿದ್ರೂ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳ್ತಾರೆ, ಯಾಕೆಂದರೆ ಅದು ತುಂಬ ಫ್ರೆಶ್ ನ್ಯೂಸ್ ಅಂತ ಹೇಳೋದಕ್ಕೆ, ಇನ್ನೂ ಪ್ರೆಸೆಂಟ್ಗೆ ರಿಲೇಟ್ ಇದೆ ಅಂತ ತೋರಿಸೋದಕ್ಕೆ ಅಷ್ಟೇ. ಡ್ರಾವರ್ನಲ್ಲಿ 500 ರೂಪೀಸ್ ಇರಬೇಕಾಗಿತ್ತು, ಆದರೆ ಇರಲಿಲ್ಲ ನಾನು ನೋಡಿದಾಗ. ಹೇಳಿ, there should have been 500 rupees in the drawer, but there wasn't. ನೆಕ್ಸ್ಟ್, ಈಗ ನೋಡಿ, there should have been ಮುಂದೆ ನಾವು ING ವರ್ಬ್ಸ್ನ ಕೂಡ ಹಾಕಿ ಹೇಳ್ಬೋದು, ಅಂದರೆ ಕಂಟಿನ್ಯೂಸ್ ಆ್ಯಕ್ಷನ್ನ ತೋರಿಸೋದಕ್ಕೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೊತ್ತಿದೆ ಅಲ್ವಾ. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫಾರ್ ಮೆನಿ ಇಯರ್ಸ್, ಅವನು ತುಂಬ ವರ್ಷಗಳಿಂದ ಆಡ್ತಾ ಇದ್ದಾನೆ. ಬಟ್ ಅವನೀಗ ಆಡ್ತಾ ಇಲ್ಲ, ಬಟ್ ಆಡ್ತಾ ಇರಬೇಕಾಗಿತ್ತು ಧೋನಿ ಅಂತ ನಾನು ಹೇಳಬೇಕೀಗ. ಆಗ ಈ ಥರ ಹೇಳಬೇಕು, ಧೋನಿ ಶುಡ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂದರೆ ಧೋನಿ ಆಡ್ತಾ ಇರಬೇಕಾಗಿತ್ತು.
ಇಲ್ಲಿವರೆಗೂ ಅನ್ನೋ ಮೀನಿಂಗ್ ಬರುತ್ತೆ. ಆರ್ ಆ ಪರ್ಟಿಕ್ಯುಲರ್ ಡೇ, ಆ ಪರ್ಟಿಕ್ಯುಲರ್ ಪೀರಿಯಡ್ನಲ್ಲಿ, ಆ ವರ್ಷದಲ್ಲಿ ಆಡ್ತಾ ಇರಬೇಕಾಗಿತ್ತು ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ಇಲ್ಲಿವರೆಗೂ ಆಡ್ತಾ ಇರಬೇಕಾಗಿತ್ತು ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ಇದು ತುಂಬ ಟೈಮಿಂದ ಈಗವರೆಗೂ ಆಗಬೇಕಾಗಿತ್ತು ಅನ್ನೋದನ್ನು ನಾವು ಶುಡ್ ಮೋಡಲಿಂದ ಹೇಳ್ತಾ ಇದ್ದೀವಿ, ರೈಟ್? ಅಷ್ಟೇ. ಸೊ ನೀವೆಲ್ಲ ಹಳೆ ವೀಡಿಯೋಸ್ ನೋಡಿದ್ರ, ಟೆನ್ಸ್ಗಳ ಮೇಲೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ತುಂಬ ಕಾನ್ಸೆಪ್ಟ್ಸ್ನ ಡೀಪಾಗಿ ಹೇಳ್ಕೊಟ್ಟಿದ್ದೀನಿ. ಆ ವೀಡಿಯೋಸ್ ನೀವು ನೋಡದೆ ಇದನ್ನು ಡೈರೆಕ್ಟಾಗಿ ನೋಡ್ತಾ ಇದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನಾ ಇನ್ನೂ ಹುಷಾರಾಗಿ ಕೆಲಸ ಮಾಡ್ತಾ ಇರಬೇಕಾಗಿತ್ತು. ಐ ಶುಡ್ ಹ್ಯಾವ್ ಬೀನ್ ವರ್ಕಿಂಗ್ ಮೋರ್ ಕೇರ್ಫುಲಿ. ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಅನ್ನೋ ಮೀನಿಂಗ್ ಕೂಡ ಬರುತ್ತೆ, ಆವಾಗಿಂದ ಇವಾಗಿನವರೆಗೂ ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ಎರಡೂ ಸಿಚುವೇಶನ್ನಲ್ಲೂ ನೀವು ಇದೇ ಸೆಂಟೆನ್ಸ್ನ ಯೂಸ್ ಮಾಡಿ ಹೇಳಬಹುದು. ನೀನು ಈ ಕೆಲಸನ ಫ್ರೀಯಾಗಿ ಮಾಡ್ತಾ ಇರಬಾರ್ದು, ಮಾಡ್ತಾ ಇರಬಾರ್ದು. ಯು ಶುಡಂಟ್ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ ಫ್ರೀ. ನೋಡಿ, ಈಗ ನಾನು ಬೆಳಿಗ್ಗೆಯಿಂದ ಟಿ ವಿ ನೋಡ್ತಾ ಇದ್ದೀನಿ, ನಾನು ನನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇರಬಾರ್ದಾಗಿತ್ತು, ಅಂದರೆ ಈಗಿನವರೆಗೂ ಕೂಡ. ಐ ಬೀನ್ ವಾಚಿಂಗ್ ಟಿ ವಿ ಸಿನ್ಸ್ ಮಾರ್ನಿಂಗ್, ಐ ಶುಡಂಟ್ ಹ್ಯಾವ್ ಬೀನ್ ವೇಸ್ಟಿಂಗ್ ಮೈ ಟೈಮ್, ರೈಟ್? ಈ ಥರ ಶುಡ್ ಹ್ಯಾವ್ ಬೀನ್ ಮುಂದೆ ING ವರ್ಬ್ ಕೂಡ ಹಾಕ್ಬೋದು. ಸೊ ಕನ್ಫ್ಯೂಷನ್ ಇದ್ದರೆ ಇನ್ನೊಂದ್ಸರಿ ವಿಡಿಯೋ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ ಎಲ್ಲ ಸೆಂಟೆನ್ಸ್ದು. ಆ್ಯಂಡ್ ಪ್ಲೀಸ್ ಇದನ್ನು ಎಲ್ಲರಿಗೂ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.